ರಾಮಲಿಂಗೇಶ್ವರ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಮೊದಲು ಕೊಡಲಿ ಅಂತೇಳಿ ಬೇಡ್ಕೊತಾರೆ. ಯಾಕಂದರೆ ಒಂದು ಇಲ್ಲಿ ತನಕ ಎಲ್ಲ ಯುವಕರು ಇಂಥ ಸತ್ಕಾರ್ಯದಾಗ ಭಾಗವಹಿಸಲ್ಲ, ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಮತ್ತು ಇದನ್ನೆಲ್ಲ ನೋಡಾಕ ಎಲ್ಲ ತಾಯಿಗಳು ಎಷ್ಟು ಶಾಂತ ರೀತಿಯಿಂದ ಕುಂದಿದಲ್ಲ. ನಿಮಗೂ ಆ ದೇವರ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ. ಯಾಕಂದ್ರೆ ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನೋ. ಸಣ್ಣವರಿದ್ದಾಗ ಆಟದ ಜಗಳ, ಹರೇಕ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ. ಎಲ್ಲಾರ್ದು ಒಂದೇ ಜಗಳನೋ. ಕುರ್ದಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ಡ್ಯಾಗ ರೈತರ ಜಗಳ, ತಕ್ಕಡಿ ಒಳಗೆ ಶೆಟ್ರ ಜಗಳ, ನೂಲಿನ್ಯಾಗ ಜಾಡ್ರ ಜಗಳ, ಬಂಗಾರ ಒಳಗೆ ಪತ್ತರ ಜಗಳ. ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ. ಎಲ್ಲಾರ್ದು ಒಂದೇ ಜಗಳನು. ಕಚೇರಿಯಾಗ ಪೊಲೀಸರ ಜಗಳ, ಕೋರ್ಟ್ನ್ಯಾಗ ವಕೀಲರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಶಾಣ್ಯರ ಜಗಳ, ಮಾತಿನಾಗ ದಡ್ಡರ ಜಗಳ, ಬಡ್ಗಿ ಒಳಗೆ. ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ. ಎಲ್ಲಾರ್ದು ಒಂದೇ ಜಗಳ ಅಂತ ಹೇಳ್ತಾ, ಇಟ್ಟೋತಕ್ಕ ಜಗಳಿಲ್ಲದ ಮಣಿ ಒಂದೂ ಇಲ್ಲ, ಪ್ರೀತಿ ಇಲ್ಲದ ಮನಸ್ಸು ಇಲ್ಲ. ಜಗತ್ತಿನಾಗ ಪ್ರೀತಿನೇ ಈ ಜಗದ ಆಧಾರ ಸ್ತಂಭ. ಮತ್ತು ಒಂದು ನೀವೆಲ್ಲ ತಾಯಿಗಳು ಮರ ಹೂವು ಕಾಯಿ ಹಣ್ಣ ಬಿಡಬೇಕಾದ್ರೆ ಅದಕ್ಕೆ ಯಾರು ಆಸರು ಅಂದ್ರೆ ಮರಕ್ಕೆ ಬೇರಿನ ಆಸರ. ಮರಕ್ಕೆ ಬೇರಿನ ಆಸರ. ಸಂಸಾರ ಬಾಳೆಕ ತಾಯಿಗಳ ಆಸರ. ನೀವು ಚೆಂದಂಗೆ ಮನೆಯಾಗ ಇದ್ರಿ ಅಂದ್ರೆ ಒಲಿ ಸುದ್ದಿತ್ತಂದ್ರೆ ತಲೆ ತಾವ ಸುದ್ದಿರ್ತಾವೆ. ಮತ್ತು ತಲೆ ಸುದ್ದಿಲಿಕ್ಕೆ ಗಂಗಾಳ ಚರ್ವಿ ಸಪ್ಪಳ ಅದು ಗಾಣ ಶಾರದ ಅಂಗಡಿ ಕಡೆ ಹೋಗಿಬಿಡ್ತಾನೆ. ಅದಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ಮಡಿ ಒಳಗೆ ಎಲ್ಲ ತಾಯಿಗಳಾಗ ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ. ಗಾಡಿಯ ತೆಳಗೆ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮನದಾಗ. ಹಾತರಿಕೆ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದ ಹಳ್ಳಾಗಿ ಹೊಳದೇನು. ತಾಯವ್ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರೆ ಮಾದಲ್ಲಿ ಉಂಡ್ಯಾಗ ಮಲಿಯಾಗ. ತಾಯಿ ಮಕ್ಕಳ ಜೋಡ ತಾಳಿ ಸಮಾನ ಜೋಡ, ನಾನು ನಮ್ಮವ್ವ ಸರಿಜೋಡಿಲಿ ಬರುವಾಗ ಬಾಗಾದ್ಯರ ಬಾಯಿ ಬಿಡುತ್ತಾರೆ. ಎಷ್ಟು ಅದ್ಭುತದ ಮಾತನ್ನು ನಮ್ಮ ತಾಯಿಗಳು ಆವಾಗ ಬಿಸು ಕಲ್ಯಾಗ ಹಾಡ್ತಿದ್ರು. ಹೆಂಗಂದ್ರೆ, ಹೆಣ್ಣೊಂದ ಹಡದೀನಿ ಬಣ್ಣದ ಗೌರಿನ ಅನ್ಯರಿಗೆ ಹೆಂಗೆ ಕೊಡಲೇವ ನನ್ನ ಮಗಳ, ಬೆನ್ನಿಲಿ ಬಿದ್ದು ತಮ್ಮಗ ದಾರಿ ಎರ್ದೇನೆ. ಅರಸನ ಮೇಯ್ಯಾಕಿ ಸರ್ಪಣಿ ಕಾಲಾಕಿ, ಅರಸನ ಗೂಡ ಬರ್ತಾಳ ನನ್ನ ಮಗಳ, ಪಾರ್ವತಿ ಶಿವಗ ಬಲಜೋಡ. ಮಗಳು ಹಳೆಯ ಮನೆಗೆ ಬಂದ್ರೆ ಆ ತಾಯಿ ಅಕೃತಿ ಹೆಂಗೆ ನೋಡ್ತಾಳಂದ್ರೆ, ಅರಸನ ಮೇಯ್ಯಾಕಿ ಸರ್ಪಣಿ ಕಾಲಾಕಿ, ಅರಸನ ಗೂಡ ಬರ್ತಾಳ ನನ್ನ ಮಗಳ, ಪಾರ್ವತಿ ಶಿವಗ ಬಲಜೋಡ. ಎಷ್ಟು ಅದ್ಭುತದ ಮಾತನ್ನು. ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗ ತಿಳಿ ನೀರಂದ. ಎತ್ತಿತ್ತ ಮಾತುಗಳನ್ನ. ಹಾತರಿಕೆ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದ ಹಳ್ಳಾಗಿ ಹೊಳದೆ ಅಂತ ಅದ್ಭುತ ಮಾತನ್ನು. ಅತ್ತಿಯ ಮಣಿಯಾಗ 60 ಗಂಗಾಳ, ಬೆಳಗತ್ತಿನ ಅತ್ತಿ ಬೈಬೇಡ ನನ್ನ ತವರವ್ರ, ಸರ್ಮುತ್ತ ಮಾಡಿ ಸಲಿವ್ಯಾರ ಅಂತ. ಅವಾಗೆಲ್ಲ ನಿಮಗೊಂದು ಮಾತು ಹೇಳ್ತೀನಿ. ಅಪ್ಪನ ಕೈಯಾಗ ಯಾವ ಮಕ್ಕಳು ದುಡುತ್ತಾರ ಅವ್ರ ಮುಂದೆ ಹೆಸರಂತರಕ್ಕಾರ, ಉಸಿರಂತರಕ್ಕಾರ, ಕೀರ್ತಿವಂತರಕ್ಕಾರ. ಅತ್ತಿ ಕೈಯಾಗ ಯಾವಾಕಿ ಸೊಸಿ ದುಡುತ್ತಾಳ ಆಕಿಲಿಂದ ಮಣಿತನ ನೆಟ್ಟಗಾಕೈತಿ. ಅವಾಗ ಏನಿತ್ತು ಅಂದರೆ, ಅತ್ತಿಗಳು ಇವತ್ತಿಗಾಗಲಿ ಹಿಂದಕ್ಕಾಗಲಿ ಯಾಕೆ ಸ್ವಸ್ಥೆಯನ್ನು ದುಡಿಸ್ತಿದ್ರು ಅಂದ್ರೆ ಒಂದು ಸತ್ಯ ಐತಿ. ಅಪ್ಪ ಯಾಕೆ ಮಕ್ಕಳನ್ನ ಬೆವುತಾನ ಅಂದ್ರೆ ಒಂದು ಸತ್ಯ ಐತಿ. ಅದು ಏನು ಸತ್ಯ ಅಂದ್ರೆ, ನನ್ನ ಮಗ ಅಡ್ಡದಾರಿಗೆ ಹೋಗಬಾರ್ದು, ನನ್ನ ಮಗ ಕೆಟ್ಟ ಹೆಸರು ತರಬಾರ್ದು, ನನ್ನ ಮಗ ಶಾಣೆ ಆಗಬೇಕು, ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗ ಚಲೋ ದಾರಿಯಾಗಿ ನಡಿಬೇಕು ಅಂತೇಳಿ ತಂದೆ ಕನಸಿರ್ತೈತಿ. ತಾಯಿ
ನನ್ನ ಮಗಳು ಚಲೋತ್ತಾಗಿ ನಡಿಬೇಕು, ದುಡಿಬೇಕು, ನನ್ನ ಮಗಳು ಚೆಂದಾಗಿ ನಮ್ಮ ತವ್ರ ಮನೆ ಹೆಸರು ತರಬೇಕು ಅಂತೇಳಿ ತಾಯಿ ಕಾಣಿಸಿರ್ತದೆ. ಮತ್ತು ಅತ್ತಿ ಏನಿರ್ತಾಳಲ್ಲ, ಅತ್ತಿ ಮಾವ ಏನಂತಿರ್ತಾರಲ್ಲ, ನಾವು ಇಡೀ ದಿವಸ ಬಾಳ್ಯಾಗ ಬಣ್ಣ ಹಾಕೊಂಡು ಬಾಳೆ ಮಾಡೇವಿ, ನಮ್ಮ ಗಳಿಸಿದ ಗಳಿಕೆ ಮಂದಿ ಪಾಲ ಆಗಬಾರ್ದು. ಆ ಗಳಿಕೆ ಚೆಂದಂಗೆ ಉಳಿಬೇಕಾದ್ರೆ ನಾವು ಸ್ವಸ್ಥರನ್ನ ಚಲೋ ಬುದ್ಧಿ ಕಲಿಸಿದೇವಂದ್ರೆ ನಮ್ಮ ಬದುಕು ಮುಂದೆ ಅವ್ರ ಮೊಮ್ಮಕ್ಕಳಿಗೆ ಚಲೋತ್ತಾಗಿ ಉಳುತೈತಿ ಅಂತೇಳಿ ಅತ್ತಿ ಬೇವ್ತಿರ್ತಾಳೆ. ಅತ್ತಿ ಬೇದದ್ದು ಎಂದೂ ಕೆಡಕಲ್ಲ, ಅತ್ತಿ ಬೇದದ್ದು ಕೆಡಕಲ್ಲ, ಅಪ್ಪ ಬೇದದ್ದು ಕೆಡಕಲ್ಲ. ಮತ್ತು ಎಲ್ಲಾರ ನೀವು ಚಲೋತ್ತಾಗಿ ನೋಡ್ರಿ, ಹಿರಿಯರು ಒಂದಿಟ್ಟು ನಮ್ಮ ಬೆಳೆಸಿದ್ರೆ ಅದು ಒಳ್ಳೇದಕ್ಕೆ. ಮತ್ತು ಅದಕ್ಕಂದ್ರೆ ನಮ್ಮ ಹಿರಿಯರು ಹೇಳ್ಯಾರ, ಊರಾಗ ಹಂದಿರ್ಬೇಕತ್ತ, ಮನಿ ಮಗಲು ನಿಂದಿ ಆಡೋರು ಇರ್ಬೇಕತ್ತ. ಅವ್ರು ಇದ್ರಂದ್ರೆ ನಾವು ಸುತ್ತಿರ್ತೇವೆ, ನಿಂದಿ ಆಡೋರು ಇದ್ದಾಗ ನಾವು ಸುದ್ದಿರ್ತೀವಿ. ಅದಕ್ಕೆ ಯಾವಾಗಲೂ ನಿಂದಿ ಆಡೋರು ಇರ್ಬೇಕು. ಮತ್ತು ಇನ್ನೂ ಒಂದಂದ್ರೆ ನಮ್ಮ ರೈತರು ಎಲ್ಲ ಕಡೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದಿ ಅಂತೆ ಶ್ರೇಷ್ಠ ಪದವಿ ಪಡೆಕೊಂಡಾರು ಒಕ್ಕಲಿಗರು, ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವೆ ಮಾಡಿದಣ್ಯರಾದಾರ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರಾತ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವಶುದ್ಧ ರೈತರು ಬಾವಿ ಕ್ಯಾರಿ ಕಡಿಸಿದಾರೋ, ಬಾಳಿ ಬದನಿ ಕಬ್ಬು ಮೊದಲಾಗಿ ಹಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದವು ತಯಾರು. ಲಕ್ಷ್ಮಿ ಹತ್ತಿ, ಅಪ್ಲನ್ ಹತ್ತಿ, ಜೆ ಹತ್ತಿ, ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು. ಅಕ್ಕಂಡ ಭಾರಸ್ಥಾನ ಕತ್ತಿ ಸಪ್ಲೈ ಮಾಡಿದರು, ಅದ ನೂಲು ತೆಗೆದ ಸುದ್ದ ಕಾದಿ ನೇದಿದರು. ನಾ ಹೆಚ್ಚ ನೀ ಹೆಚ್ಚ ಕಲ್ವಿಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯ ಅಣ್ಣ ಮರ್ತು ನಾವು ಹಾಡೋದಲ್ಲ, ನತ್ತಿಗಾಗಿ ಪತ್ತಾರನ ಹುಡುಕವರು. ಮೂಗ ಇಲ್ಲದ ನತ್ತು ಯಾವಲ್ಲಿಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಹೆಣ್ಮಗಳು ತವ್ರ ಮನೆಗೆ ಬಂದು ಗಂಡನ ಮನೆಗೆ ಹೋಗೋ ಮುಂದೆ ಬಾಳಿಪಟ್ಟಿ ಸೀರೆ ನಾವುಟ್ಟ ಬರುವಾಗ, ಬಾಳಿಪಟ್ಟಿ ಸೀರೆ ನಾವುಟ್ಟ ಬರುವಾಗ ಯಾಕೆ ಹಡದವ ಕಣ್ಣೀರ, ಯಾಕೆ ಹಡದವ ಕಣ್ಣೀರು ನಿನ್ನ ಮನೆಯಾಗ, ಗಂಡಸ ಮಗ ಏನು ಇರಲಾಕ. ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದ, ಕರೆದ ಕೇಳ್ಯಾರ ಬಲು ಮಂದಿ, ಕರೆದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ತಮ್ಮ ಉಡ್ಸ್ಯಾಣ. ಹೆಣ್ಮಕ್ಳು ನೋಡ್ರಿ, ನೀವು ಸೀರೆ ಉಟ್ರಂದ್ರೆ, ಹೊಸ ಸೀರೆ ತವ್ರ ಮನ್ಯಾಗ ಉಟ್ಕೊಂಡು ಬಂದ್ರೆ ಒಂದು ಚರಿಗೆ ತೊಗೊಂಡು ಹೋಗ್ತಾರ, ಇಲ್ಲ ಒಗ್ಯಾಕೆ ಹೋಗ್ತಾರ, ಇಲ್ಲಿಕಂದ್ರೆ ಕೊಡ ತೊಗೊಂಡು ಬಾಯಿಗೆ ಹೋಗ್ತಾರ. ಯಾಕಂದ್ರೆ ನೀ ಸೀರೆ ಯಾವಾಗ ತಂದು, ಎಲ್ಲಿ ತಂದು, ಎಲ್ಲಿ ಉಡಿಸಿದ್ರ ಅಂತ ಕೇಳಲಂತ ಹೇಳಿ ಅದಕ್ಕೆ ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ವಾದ್ಯ, ಕರೆದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ತಮ್ಮ ಉಡಿಸ್ಯಾನ. ತವ್ರ ಮನೆ ಹೆಸರು ಉಸಿರನ್ನು ಯಾವತ್ತೂ ಇಡಿಸುವವ್ರು ಯಾರು ಅಂದರೆ ತಾಯಿಗಳು. ಮತ್ತು ನಿಮ್ಮಿಂದ ನಮ್ಮ ಮನೆ ಬೆಳಗೋದು, ನಿಮ್ಮಿಂದ ನಮ್ಮ ದೇಶ ಬೆಳಗೋದು, ನಿಮ್ಮಿಂದ ನಮ್ಮ ಬದುಕಾಗೋದು. ಅದಕ್ಕೆ ಹೆಣ್ಣು ಮಕ್ಕಳಿಂದ ಏನೂ ನಡೆಯಂಗಿಲ್ಲ. ಆದರೆ ಈಗ ಏನಾಗೈತೆ ಅಂದ್ರೆ ಗಂಡು ಮಕ್ಕಳ ಆಟ ಏನೂ ನಡೆಯಂಗಿಲ್ಲ. ಯಾಕೆ ನೆಡೋದಿಲ್ಲ ಅಂದ್ರೆ ಎಲ್ಲ ಊರಾಗ ಹೆಣ್ಮಕ್ಳ ಗರ್ದಿ ಕಮ್ಮಟ್ಟಿನ ದಾರಾಜಗ್ಗವ್ರು, ಗಂಡಸ್ರದ್ದು ಏನಿಲ್ಲ ಇಲ್ಲ ಸುಮ್ಮ ಸೌತಿಗೆ ಎಲ್ಲ ಬೆಚ್ಚಿದ್ದಂಗೆ ಅವ್ರ ಆಟ. ಅದಕ್ಕೆ ಇನ್ನೂ ಒಂದು ನಾನು ನಿಮ್ಗೊಂದು ಮರ್ತಿದ್ದು ಏನಂದರೆ, ಈ ದೇಶ ನಮ್ಮದು ಹೇಳಿದಿಲ್ಲ, ಈ ಯೋಧರನ್ನು ಸನ್ಮಾನ ಮಾಡಿದಲ್ಲ ದಂಪತಿಗಳನ್ನ ನಾವು ನೋಡಿದ್ದಿಲ್ಲ. ಅವ್ರು ಸತಿಪತಿನ ಇವತ್ತ ಲಗ್ನ ಮಾಡಿದವ್ರ ಗತಿನೇ ಆತ. ದೇವರು ಅವ್ರಿಗೆ ಆ ರಾಮಲಿಂಗೇಶ್ವರ ರಾಜ ಬರುವ ಸನ್ಮಾನದ ಗಂಡು ಮಗನೊಂದು ಹೆಣ್ಣು ಮಗನೊಂದು 2 ಮಕ್ಕಳು ಕೊಡ್ಲಿ ಅವ್ರಿಗೆ. ಮಕ್ಕಳಾಗ್ಯಾವ, ಗಂಟಾಗೈತೆ ಹೆಣ್ಣ, ಇನ್ನೊಂದು ಮುಂದಿನ ವರ್ಷ ನೋಡೋದು ಗಂಡಾಗಲಿ, ಗಂಡು ಮಕ್ಕಳಾಗಲಿ. ಯಾಕಂದ್ರೆ ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಆಗಲಿ. ದೇವ್ರು ಅವ್ರಿಗೆ ಚಂದಾಗಿ ಸಂಪತ್ತನ್ನು ಕೊಡಲಿ. ಯಾಕಂದ್ರೆ ದೇಶೇ ಕಾಯ
ಯೋಧರು ಇರ್ಲಿಕ್ಕಂದ್ರೆ ನಾವು ನೀವು ಇಟ್ಟು ಚೆಂದಾಗಿ ಇರ್ತಿದ್ದಿಲ್ಲ. ನಮ್ಮನ್ನು ಹೊರದೇ ಬೇರೆ ರಾಜ್ಯದವ್ರು ಬಂದು ದೇಶದವ್ರು ಬಂದು ನಮ್ಮನ್ನು ಗುಂಡು ಹಾಕಿ ಕೊಂದು ಹೋಗಿದ್ರು. ಅವ್ರು ಹಗಲಿ ರಾತ್ರಿ ಕಣ್ಣಿಗೆ ನಿದ್ದಿಲ್ದ ಎಣ್ಣೆ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ನಮ್ಮ ದೇಶಕ್ಕೆ ಅವತಾರು. ನಮಗಾಗಿ ಹಗಲು ರಾತ್ರಿ ದುಡಿದು ಮಣ್ಣು ತಮ್ಮ ಬಣ್ಣ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾವು ತಗೊಂಡು ಮಣ್ಣಿನ ಕೂಡ ಮಣ್ಣಾಗಿ ಈ ದೇಶಕ್ಕೆ ಅನ್ನ ಹಾಕವ್ರು ರೈತರು ಮತ್ತು ಯೋಧರು. ನಮ್ಮ ಸಮಾಜಕ್ಕೆ ಸೂರ್ಯ ಮತ್ತು ಚಂದ್ರ ಇದ್ದಂಗೆ ಅವರಿಬ್ಬರಿಂದನೇ ನಾವು ಇವತ್ತು ಇಷ್ಟೆಲ್ಲ ಆರಾಮದೇವಿ. ನಾವೆಲ್ಲ ಏನು ಅರಿವಿ ತೊಟ್ಕೊಳ್ಳೋದು ಚೈನಿ ಮಾಡೋದು ಎಲ್ಲ ಮಾಡೋದು ಅವರಿಂದ. ಅವರಿಬ್ಬರು ಇರ್ಲಿಕ್ಕಂದ್ರೆ ನಮ್ಮದು ಆಟ ನಡೆಯಂಗಿಲ್ಲ ರೀ. ಅದಕ್ಕೆ ಇವತ್ತಿನ ಕಾರ್ಯಕ್ರಮದಾಗ ನೋಡಿ ನಮ್ಮ ತಾಯಿಗಳು ಅಲ್ಲಿದ್ದು ಹಿಡಿದು ಇಲ್ಲಿ ತಕ್ಕ ಕೂತೀರಿ. ಅದ್ಭುತವಾದಂಥ ಶಂಭೋ ಶಂಕರ ಲಿಂಗ ಭೂಮಿ ತಾಯಿಯ ಗಂಡ ಮಾನವರ ಗಂಡ ಮಳೆರಾಯ, ಮಾನವರ ಗಂಡ ಮಳೆರಾಯ ಹೋದಾರ ಮಾಯದ ಹೆಂಡರನ್ನ ಬಿಡುತ್ತಾರೆ. ಯಾಕೆ ಬಾರಪ್ಪ ಮಳೆರಾಯ ಬಾರದೆಲ್ಲಿಗೆ ಹೋದೆವು, ಬಡವರು ಬಾಯಿ ಬಿಡ್ತಾರೆ, ಬಡವರ ಬಾಯಿ ಬಿಡ್ತಾರ ಭೂಮಿಯನ್ನು, ಫಲಯದ್ದು ಕೈಯ ಮುಗಿದಾವು. ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನು, ಬಂಗಾರದಿನಿಯ ಬಸವಣ್ಣ, ಬಂಗಾರದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ವ ತುಳಿಕ್ಯಾಳು. ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡಲ ಹರದ, ಹೊಳ್ಳಳ್ಳಿ ಮೇಣ ಗರಿ ತೆಗೆದ, ಹೊಳ್ಳಳ್ಳಿ ಮೇಣ ಗರಿ ತೆಗೆದ ಆಡ್ಯಾವು, ಗರ್ತಿ ಗಂಗವನ ಉಡಿಯಾಗ ಅಂತ ನಮ್ಮ ಹಂತಿಪದ ಅವ್ರು ಹಾಡ್ತಿದ್ರು. ಜಾನಪದ ಅಂದ್ರೆ ನಮ್ಮ ಜಾನಪದದ ಗಾರುಡಿಗಾರ ಬಂದಾರ ಇವತ್ತು. ಆದರೆ ಒಂದು ಲೈಟ್ ಬೆಳಕದ ಮುಂದೆ ಚಿಮ್ನ ಹಚ್ಚಿದ್ರೆ ಹೆಂಗೆ ಕಾಣ್ತೈತಲ್ಲ, ಅವರು ಲೈಟ್ ಬೆಳಕಿದ್ದಾಗ ನಾನು ಚಿಮ್ನ ಇದ್ದಂಗೆ. ಯಾಕಂದ್ರೆ ಅವರು ಅದ್ಭುತದ ಶಕ್ತಿವಂತರು ಅವರು. ಯಾಕಂದರೆ ನಾವೆಲ್ಲ ಅವ್ರ ಹಾಡುಗಳನ್ನು ಕೇಳ್ಕೊಂಡು, ಅವ್ರ ಹಾಡುಗಳನ್ನ ಕೇಳ್ಕೊಂಡು, ಅವರ ನುಡಿಗಳನ್ನು ಕೇಳ್ಕೊಂಡು ನಾವೆಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂದ್ರಾಗ ನಮಗೊಂದು ಆಶ್ರಯ ಮಾಡಿದವರು. ಅಂಥವ್ರು ಇದಕ್ಕೆ ನಾವು ಇವತ್ತೊಂದು ಕಾರ್ಯಕ್ರಮಕ್ಕೆ ನಾ ಬಂದು ನನಗೊಂದು ಅವಕಾಶ ಕೊಟ್ರಿ. ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಾವುಕಾರ, ಎಂಥ ದೊಡ್ಡದು ಕಟ್ಸ್ಯಾನಪ್ಪ ನಾಟಕ ಥಿಯೇಟರ, ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯಚಂದ್ರನ ಬೆಳಕು ಮಾಡಿ ಥಿಯೇಟ್ರ್ ಕಟ್ಟ್ಯಾನು, ಕಷ್ಟ ಸುಖದ ಪರದೆ ಹಿಂದೆ ಏರಿ ಇಳುವತೈತಿ, ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಟದಾಗ ನೋಡ್ತೈತಿ, ದಿನಕ್ಕೊಂದು ಜೀವನದಾಗ ಹೊಸ ಕತಿ ಬರ್ದ, ಎಲ್ಲ ಮಂದಿನ ಆಟಕ್ಕೆ ತಂದ ಹಚ್ಚಾನೋ ಕರೆದ, ಗಂಡ ಹೆಣ್ಣ ಜೋಡು ಮಾಡಿ ಹಚ್ಚಾನ ಆಟಕ್ಕೆ, ಈ ಆಟದ ಕಂಪ್ನಿಗೆ ಥಿಯೇಟ್ರಕ್ಕೆಲ್ಲ ಅವನ ಮಾಲಕ್ಕೆ, ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು, ಕಳ್ಳರು ಸುಳ್ಳರು ಒಳ್ಳೆಯವ್ರಿಗೆ ಇಲ್ಲಿ ಪಾರ್ಟ್ ಕೊಟ್ಟಾನು. ಅವ ಹೇಳಿದಂಗೆ ನಾವು ನೀವು ಆಟ ಮಾಡೋದು ಇಲ್ಲಿ, ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗೋದು ಬರಿಗೆ ಇಲ್ಲಿ. ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ, ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತೆ ಅವನ ಹೆಸರು ಮ್ಯಾಲ. ಆಟ ಮಾಡಕ್ಕೆ ಬಂದೇವ ಆಸೆದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗೋದೈತಿ ಎಲ್ಲರೂ ತಿಳ್ಕೊಂಡ. ಹೇಳಿದಂಗೆ ನಾವು ನೀವು ಆಟ ಮಾಡೋದಿಲ್ಲಿ, ಆಟ ಮುಗಿದ ಮೇಲೆ ಥಿಯೇಟ್ರ್ ಬಿಟ್ಟು ಹೋಗೋದು ಬರಿಗೆ ಇಲ್ಲಿ. ಬೀಳಿಗೆ ಊರ ಬಿದಿರಿ ಸಿದ್ದಪ್ಪ ಕಟ್ಟಿದ ಆಡಿ ಥಿಯೇಟರ್ ಮಾಲ ಕುಲ್ಕುಲ್ನಾಗ ಖುಷಿಯಾಗಿ ಮಾಡಿಸಿಗಿ ಅಂತ ಅವತ್ತಿನ ಕಾರ್ಯಕ್ರಮದಾಗ ನಾವೆಲ್ಲ ದೇವ್ರನ್ನ ನೆನೆಸ್ಕೋತ. ಮತ್ತು ನಮ್ಮ ಹಂತಿಪದ ಅವ್ರು ಹೇಳ್ತಿದ್ರು, ಕಣ ಯಾರ ಕಡದಾರೋ ನೀರು ಯಾರೋ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರ ಈ ಊರು, ಮುತ್ತೈದರ ಬಂದ ಮುರಿದಾರು, ಹಂತಿಯ ಹೊಡಿಯವರು ಹಂಚಿಕೆ ತೆಗೆದಾರು, ಚಾದ ಬೋಗಾಣಿ ಒಲಿ ಮುಂದೆ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ, ಚಾ ಕುಡ್ದ ಹಂತಿ ಹೊಡೆದಾರು, ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ, ಬೆಂಕಿರ್ಲು ನಿಮ್ಮ ಮಣದಾಗ, ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ, ಸುಂಕಿರ್ಲು ನಮ್ಮ ಕಣದಾಗ, ಯಾಕೋ ಬಸವ ಮೆಲ್ಲ ಕಂಡಿಡ್ತೇವೆ, ಕಣಕೆಲ್ಲ ರಾಶಿ ಮೊಣಕಾಲಿ ಬತ್ತು, ಕನದ ದಂಡಿ ಮೇಲೆ ಕ್ಯಾರಿಯ ಹಾವಲ್ಲ ಅದು ನಮ್ಮ ರ್ಯಾಗೋಲಕ್ಕಾವು, ಕೈತಾ ಕೈಯೋ ಗಂಧ ಹಚ್ಚಿದ ಕೈ, ಕಾಲ್ತಾ ಕಾಲು ಗೆಜ್ಜೆ ಕಟ್ಟಿದ ಕಾಲು, ದೀಪದ ದಿಂಡಿ ಹೆಣ್ಣ ನೀನು ದೀಪ ಯಾವಲ್ಲಿ ಇಟ್ಟಿದ್ದಿ, ಮುರಿದು ಇರ್ದಿತ್ತಂತ ಹೋದ ದಂದ ಕಾಲಾಗಿ ಇಟ್ಟಿದ್ದೆ, ಸಣ್ಣಗೇಡಿ ಹೆಣ್ಣ ನೀನು ಸುಣ್ಣ ಏನೋ ಮಾಡಿದಿ, ಬೆಣ್ಣೆ ಹಳ್ಳ ಅಂತ ನಾನು ಬಾಯಾಗ ಹಾಕೊಂಡ್ಬಿಟ್ಟಿದ್ದೆ ಅಂತ ನಮ್ಮ ಹಂತಿಪದ್ದವರು ಹಾಡ್ಕೋತ. ಮತ್ತು ನೋಡಿ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ, ಹಾಡ ನಮ್ಮಲ್ಲೇ ಹಗೆ ಹಾಕಿ, ಹಾಡ ನಮ್ಮಲ್ಲಿ ಹಗೆ ಹಾಕಿ ಎಲೆ ಹುಡುಗ ಹಳಸಿಯರ ತಂದ ಅಳ್ಕೋರು, ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಂಬಲ್ಲೇ, ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಿಕೆ ತಂದು ಬರ್ಕೋರು ಅಂತೇಳಿ ನಮ್ಮ ಹಂತಿಪದ್ದವರು ಬೆಳ್ತಾನ ಹಾಡ್ತಿದ್ರು. ಪುಂಡಿಯ ಗಿಡದಾಗ ಕೆಂಡ ಒಗದವ್ರನ್ನ ಯಾರು ಪುಂಡ ಬಬಲಾದಿ ಅಪ್ಪನಾರ, ಪುಂಡ ಬಬಲಾದಿ ಅಪ್ಪನಾರ ಆಡಿದ ಮಾತ ಬಂಡಿಗೆ ಕೀಲ ಚೆಡದಂಗು ನೋಡಿ. ಅಂಥ ಮಾತುಗಳನ್ನ
ಆಕಾಶ ಟುನಿಗೆ ಮಾಡಿ ಭೂಮಿ ತೂಕದ ಜಂಗ ಸಿಡಲಮ್ಮಿನ ಚವಣ ಶಿವಪೂಜಿ ಸಿಡಲಮ್ಮಿನ ಚವಣ ಶಿವಪೂಜಿ ಬಬಲಾದಿ ಸದಾಶಿವ ಮದಿಮಗನಾಗ್ಯಾನ ಶಿವರಾತ್ರಿಗೆ ಅಂತ ಅವಾಗ ನಾವು ಹಂತಿ ಪದ್ದವ್ರು ಹಾಡ್ತಿದ್ರು, ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು. ಡೊಳ್ಳಿನ ಪದ್ದವರು ಭಾಳ ಚಂದ ಹಾಡ್ತಿದ್ರಿ. ಅವೇನು ಪದಗಳೇ ಈಗಿನವ್ರಿಗೆ ಇಂಥ ಪದಗಳಲ್ಲ. ಅವ್ರ ಪದ ಹಾಡಿದ್ರೆ ಕೈಲಾಸದಾಗಿನ ದೇವ್ರು ಭೂಮಿಗೆ ಬಂದು ಉಳ್ತಿದ್ದ ಅಂಥ ಡೊಳ್ಳಿನ ಪದ ಹಾಡ್ತಿದ್ರು ಅವ್ರು. ತಿಳಿಬೇಕು ಪೂರ ಇದು ದೊಡ್ಡ ದೇವರ, ಎಲ್ಲದಕ್ಕಿಂತ ಹೆಚ್ಚಿಂದೈತೋ ನಮ್ಮ ಭಂಡಾರ. ಅರ್ಥವಾಗ ಐತಿ ಇದು ಅರಸಿನ ಬೇರ, ಅರ್ಥ ಬಳಕ ಸರ್ವಶಾಸಕ ನಮ್ಮ ಭಂಡಾರ. ಲಗ್ನದಾಗ ಅರಸನ ಹಚ್ಚೋದು ನಮ್ಮ ಭಂಡಾರ, ಕಾರಣ ಮುಗಿಸಿ ಕಂಕಣ ಕಟ್ಟುವುದು ಅರಸಿನ ಬೇರ. ಕಂಬಳಿ ಮೇಲೆ ರಂಗ ಹೊಯ್ಯೋದು ನಮ್ಮ ಭಂಡಾರ, ರಂಬೆರ ಉಡಿಯಾಕ ತುಂಬಾಗಾಯ್ತು ಅರಸಿನ ಬೇರ. ಹಡದ ಬಾಣ್ತಿಗೆ ಒಡೆದ ಮೂಡುದು ನಮ್ಮ ಭಂಡಾರ, ಕೂಸಿನ ಹಿಂಬಲ ಮಾಸಿನ ಕುಳ್ಳ್ಯಾಗ ಅರಸಿನ ಬೇರ. ಉದೋ ಅಂದಲ್ಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ, ಹರ ಅಂದಲ್ಲಿ ಹಾರಿ ಹೋಯ್ತು ನಮ್ಮ ಭಂಡಾರ. ದುರ್ಗವ್ ಮರ್ಗವ್ ಲಕ್ಕವ್ ಲಗುಮವ್ ಕುರಿ ಕ್ವಾಣ ಬೇಡುವಾಗ ಕುರಿಮರಿ ಹೊಡೆದಾರ ಹರಿಮರಿ ಹೊಡೆದಾರ ಹಣಿ ಮೇಲೆ ಹಚ್ಚೋದು ನಮ್ಮ ಭಂಡಾರ. ಅರತ ಋಷಿ ವರವಿನಿಂದ ಹುಟ್ಟಿದ ಭಂಡಾರ, ಶುದ್ಧ ಶಾಂತಲಿಂಗ ಹೇಳ್ಯಾನಪ್ಪ ಇದ್ರ ವಿಸ್ತಾರ ಅಂತ ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು. ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು. ಆದಿಯಲ್ಲಿ ಇತ್ತ ಕಂಬಳಿ ಹಾಲಮಂತದಾಗ ಹುಟ್ಟಿತ್ತ ಕಂಬಳಿ, ಯಾರ ಧರ್ಮಕ್ಕೆ ಅರಿವಿಗೆ ಬಂತು ಮರ್ಯಾದಾತ ಕಂಬಳಿ. ತೇಜಿಯ ಬೆಣ್ಣೆ ಮೇಲೆ ನಿಪ್ಪಾದ ಕಂಬಳಿ, ಬಸವಣ್ಣನ ಹನಿ ಮೇಲೆ ಗೊಂಡ್ಯಾದ ಕಂಬಳಿ. ಬಾಲ್ಯರ ಮಗ್ಗಿ ತೆಗೆದ ಆಣಿ ಮೇಲೆ ಚಂದ ಜೂಲನಾಥ ಕಂಬಳಿ. ಶಾಸಕ ಹೊಯ್ಲಕ್ಕೆ ಬಂದ ಕಂಬಳಿ ಬಾಣುತಿ ಮೇ ಶಾಸಕ ಒಯ್ಲಕ್ಕ ಬಂದ ಕಂಬಳಿ, ಬಾಣುತಿ ಮೈ ಮೇಲೆ ಹೊಚ್ಚು ಕಂಬಳಿ. ಸೋಸಿದ ಉಣ್ಣಿ ಕೂಸಿನ ಕೈಯಲ್ಲಿ ಕಡೆನಾಥ ಕಂಬಳಿ. ಕೂರಿಗೆ ಬಡ್ಡ್ಯಾಗ ಹಾಸು ಕಂಬಳಿ, ಕಣದಾಗ ರಾಸಿ ತುಂಬು ಕಂಬಳಿ. ಬಂಡಿ ರೈತನ ಮುಂಡಿ ಮ್ಯಾಲಿ ಬತ್ತು ಹಂಡ ನೀಲ ಕಂಬಳಿ. ಸಿದ್ಧರಿಗಿದ್ದ ಕಂಬಳಿ, ಸರ್ವರಿಗೆಲ್ಲ ಬೇಕಾದ ಕಂಬಳಿ. ಬೀಜಾಳ ಗುತ್ತಿ ಮೇಲೆ ಮಾಳಪ್ಪ ವದ ಹಾಕಿ ಮಳೆಯ ಕರೆದ ಕಂಬಳಿ ಅಂತೇಳಿ ಅವಾಗ ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು. ಎಂತಿದ್ದ ಹೆಣ್ಮಕ್ಳು ಅವಾಗ ಹಾಡ್ತಿದ್ರು. ಈಗ ಪದಗಳು ಬಂದವು. ಪ್ಯಾರ್ಗೆ ಆಗಿಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗಿಬಿಟ್ಟೈತೆ ಇಂಥ ಪದಗಳು ಬಂದು ಅವಾಗ ಹಂತಿ ಪದ, ಜಾನಪದ, ಡೊಳ್ಳಿನ ಪದ ಭಾಳ ಚಂದ ಪದ ಹಾಡ್ತಿದ್ರು. ಅಂಥ ಪದಗಳನ್ನು ಕೇಳೋದಕ್ಕೆ ಈ ಜಾನಪದದೊಳಗೆ ಒಂದು ಶಕ್ತಿ ಐತಿ. ಈ ಜಾನಪದಕ್ಕೊಂದು ಶಕ್ತಿ ಐತಿ. ಗಂಡ ಹೆಂಡರ ಉಣ್ಣುವ ಪ್ರೀತಿಲಿ ತಿಥಿಬತ್ತ ಪ್ರಾಣಿಸಿ ಹರಿದ ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ. ಕೊಟ್ಟ ತರಾಕ ಕೈಯಾಗ ಗಂಟಿಲ್ಲ ಹಚ್ಚಾನ ಬಾಳ ಬೆರೆಸಿ, ಗೋಧಿ ಗುಂಪಿನಾಗ ಕೈಯ ಸೇರಿಸ್ತಾನೆ ಅಂಗಿ ತೋಳ ಸೇರಿಸಿ. ಗೋಧಿ ಸಗಾದ ಮೇಲೆ ಬ್ಯಾಳಿಗಂತ ಹಾದ ಇಟ್ಟರ ಮುಂದ್ಗಣಿಸಿ ತುಂಬ ತಾಣಲ ಊಟಿ. ಏಸೆಟ್ಟಿ ನನ್ನ ಹೆಂಡತಿ ಬಲಸಿಟ್ಟಿ ಕೊಡಾಕೋ ಚೆಲುವದ ಬೆಲ್ಲ, ಮತ್ತೇನು ಕೇಳಲಿಲ್ಲ ಹಿಂಗ ಜೀರಿಗೆ ಶುಂಠಿ. ಹಾಕಿ ಹೋದನು ಅಂಗಡಿ ಕಾರಗ ಪಾಸಿ, ಮಣಿಗೆ ಬಂದ ಅಳದ ನೋಡ್ತಾನೆ ಅಂಗಡಿ ತೇರು ತರಿಸಿ. ಸಾತವಿಲ್ಲ ನಾ ಉಣ್ಣಾವ ಪಸಂದ, ಗಂಡ ಹೆಂಡತಿ ಉಣ್ಣುವ ಪ್ರೀತಿಲಿ ತಿಥಿಬತ್ತ ಪ್ರಮಾಣಿಸಿ ಹರಿದ ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ. ಅವಗಾಡ ಹೆಂಡತಿ ಬೆಳತನ ಎದ್ದ ಅಡಿಗೆ ಮಾಡತಾಳ, ಹಂದಿ ಗುಣ್ಣಿ ಅಂತ ಹೊಂದಿಸಿ ಇಟ್ಟಾಳ ಮುಂಜಾನೆ ಮೂರು ಕೊಡವ. ಮಂದ್ಯಾಗ ಕೂತ್ಕೊಂಡ್ರೆ ಅಂಜಿ ಕರುತ್ತಾಳ ಪೂಜೆ ಮಾಡಿ ಉಣುವ ಅಂತ. ಪೂಜೆ ಮಾಡುವುದು ಪುರುಷೊತ್ತಿಗಿಲ್ಲದ ಹಸ್ತ ಆಗ್ಯಾನಗಾವ. ಗಂಗಾಳದಾಗ ತಂದ ಇಟ್ಟಾಳ ಒಂದು ಕಡಬ, ನೋಡ ತಾನು ಕಣ ತುಂಬ. ಏಸಿ ಹೆಂಗಸ ಏಸರ ಮಾಡಿ ಹಾಕ ಇನ್ನೊಂದ, ಮಾಡಿದಕ್ಕಿಗೆ ಎರಡ ತಂದವಾಗ ಒಂದ, ತಿಂದ ಹೋಗ ಸುಮಣ ಒಂದು ಎರಡು ಅಂತ ಜಗಳ ಮಾಡ್ತಾರೆ ಕಡುಬಿನ ಮ್ಯಾಲೆ ಆಸಿ. ಹರಿದು ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ. ಗಂಡ ಹೆಂಡತಿ ಇಬ್ಬರು ತಗಣಿ ಚಿಕ್ಕಾಡ್ಕೊಲ್ಯಾಗ ಹೋಗಿ ಮಣಗುನ ಈ ಸಂದರಿಗೊಂದ, ಈ ಸಣ್ಣದವ್ರಿಗೆ ಎರಡ. ನೆರಮಣಿ ಮುದುಕಿ ಬೆಂಕಿಗೆ ಬಂದಾಳು ಏನು ಮಾಡ್ತೀರಿ ತಂಗಿ ಅಂತ. ಹತ್ತೊಂದು ಎತ್ತೊಂದು ಸತ್ತಂಗೆ ಬಿದ್ದಾವ ಯಾರೋ ಬಡ್ದ ಚೆಲ್ಲಿದಂಗೆ. ಹತ್ತೊಂದು ಎತ್ತೊಂದು ಬಡ್ದ ಚೆಲ್ಲ ಮುದುಕಿ ಓಡಿ ಹೋಗಿ ಹೇಳ್ತಾಳೆ ಗೌಡ ಕುಲ್ಕರ್ಣ್ಯಾರ ಮುಂದ. ಕಳ್ಳಿ ಗಡ್ಡಿಗೆ ಕಟ್ಟಿ ಕೈಗಾಲ ಕಟ್ಟಿ ಹೊತ್ತಾರ ಹೊರೆಯಾರ, ತಿರುಗ ಮುರುಗಗೋಳ ದಿಮ್ಮ ಬಡುತ್ತಾರ ಯಮನಗೋಳ ಮುಂದ. ಸುತ್ತಲಿಗೆ ಹಚ್ಚಿದಾರ ಉರಿ, ತಲೆ ಒಡು ತನಕ ಕುಂದ್ರದ ಬತ್ತು ದುರ್ಗ್ಯಾ ಮರ್ಗ್ಯಾಗ ಬಾಳ ಬೀರಿ. ಅಂಗದ ಒಳಗೆ ಸಂಗಟ ಆದ ಮೇಲೆ ಎದ್ದಾವು ಬಡ್ಕೊಂತ ಒಂದು ಎರಡು ಅಂತ ಆಸೆ ಬಂದು ನೋಡತ್ತಾವು ಕಡುಬಿನ ಬಾಲಿ ಆಸೆ. ನಾಯಪ್ಪನವರು ನ್ಯಾರ್ಯ ಮಾಡಿ ತಿಂದು ಹೋಗ್ಯಾರೋ ಹೇತ. ಗಂಡ ಹೆಂಡತಿ ಹರಿದು ಹಂಚ್ಕೊಂಡು ಊಟ ಮಾಡಲಿಲ್ಲ ಅನ್ನೋದಕ್ಕೆ ಇಂಥದ್ದೊಂದು ಪದ ನಮ್ಮ ಜಾನಪದವ್ರು ಕಟ್ಟಿದ್ದು. ನಮ್ಮ ಜಾನಪದವ್ರು ಕಟ್ಟಿದ್ದು ಬದುಕಂದ್ರೆ ಹೆಂಗಿರ್ಬೇಕಂದ್ರೆ ಎಲ್ಲರೂ ಸರ್ವಧರ್ಮದವ್ರು ಒಂದಾಗಿ ಪ್ರೀತಿಲೇ ಬಾಳಿ ಬದುಕ್ರಿ. ಎಲ್ಲ ದೇವ್ರ ಯಾರಿಗೂ ಜಗಳಾಡತ್ ಹೇಳಿಲ್ಲ, ಯಾರಿಗೂ ಬಡ್ದಾಡತ್ ಹೇಳಿಲ್ಲ. ಚೆನ್ನಾಗಿ ಪ್ರೀತಿಲೇ ಬಾಳಿ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಕರೆಸಿ. ಯಾಕಂದ್ರೆ ನಾನು ನಾಳೆ ಮುಂಜಾನೆ ಈ ಮುದುಕನ ಮೇಲೆ ಭಾಳ ಸಿಟ್ಟು ಬಂದೈತ್ರಿ. ಅದು
ಮುಂಜಾನೆ ಕರ್ಕೊಂಬಂದು ಕುಂದ್ರಿಸ್ಯಾಣ, ನಾನು ಏನು ಮಾಡೋದು ಯಾವಾಗ ಬಿಡ್ತಾನಂತ ನೋಡಾಕತ್ತೀನಿ, ನಾ ಬರೋ ಧಾರವಾಡಕ್ಕೆ ಹೋಗ್ಬೇಕು, ಅದಕ್ಕೆ ನನ್ನ ಕೈ ಬಿಡಬೇಕು ಅಂತೇಳಿ ಅವ್ರಿಗೆ ಸರ್ಗೆಲ್ಲ ಹೇಳ್ಕೊಂಡು ನಮ್ಮ ಅದ್ಭುತದ ಜಾನಪದ ಗಾರುಡಿಗ ಉತ್ತರ ಕರ್ನಾಟಕ ಅಲ್ಲ, ಇಡೀ ನಮ್ಮ ಕರ್ನಾಟಕ ಅಲ್ಲ, ಬಾಂಬೆಗೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲಿ ಬೇಕಲ್ಲಿ ಹಾಡಿ ನಮ್ಮ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ನಮ್ಮ ಗುರುರಾಜ ಹೊಸಕೋಟೆ ಅವರು ಇವತ್ತು ನಿಮ್ಮ ಊರಿಗೆ ಬಂದಾರ. ಅವ್ರನ್ನೆಲ್ಲ ನೀವು ಪ್ರೀತಿಲೇ ಹೆಂಗೆ ಅವ್ರ ಹಾಡುಗಳನ್ನು ಆಲಿಸ್ಬೇಕಂದ್ರೆ ನಿಮ್ಮ ಮಕ್ಕಳು ಹೆಂಗೆ ಆಡುವಾಗ ಖುಷಿಪಟ್ಟು ನೋಡಿ ನಗ್ತಿರಲ್ಲ, ಅವರ ಮುಪ್ಪಿನ ವಯಸ್ಸಿನವರು 80 ವಯಸ್ಸಿನವರು ಇವತ್ತು ಹಾಡಕ್ಕೆ ಬಂದಾರ. ಅವ್ರನ್ನ ಇವರೆಲ್ಲ ಕರೆಸಿ ಕಾಕ ಒಟ್ಟು ಕರೆಸ್ಬೇಕಂದ್ರು, ಇಲ್ಲಪ್ಪ ಕರೆದು ಬರ್ತಾರೆ. ಅವ್ರೇನು ಸಾಧು ಬಾಳ್ದಾರ, ಸಾದಾ ಸೀದಾ ಮನುಷ್ಯರು. ಇಂಥ ಮನುಷ್ಯ ನಮ್ಮ ಕನ್ನಡ ನಾಡಿಗೆ ಸಿಕ್ಕಿದ ಪುಣ್ಯ ಅಂತ ಹೇಳ್ತಾ ಇವತ್ತು ಅವರೆಲ್ಲ ಮಕ್ಕಳು, ಅವ್ರ ಮಗ, ಅವರಿಬ್ಬರು ಹೆಣ್ಣು ಮಕ್ಕಳು ಎಲ್ಲ ಮಣಿಮೇಳ ಸಂಗೀತದ ಸರಸ್ವತಿಯನ್ನು ನಿಮ್ಮೂರಿಗೆ ಕರ್ಕೊಂಡ್ಬಂದಾರ. ಆ ಸರಸ್ವತಿಯನ್ನು ತಾವೆಲ್ಲರೂ ಪ್ರೀತಿಲಿಂದ ಆಲೈಸಿ ಎಲ್ಲರೂ ಅದ್ಭುತ ಪ್ರೀತಿಯನ್ನು ಅವ್ರಿಗೆ ಕೊಡ್ರಿ ಅಂತ ಹೇಳ್ತಾ ನಾನು ಹೋದ ವರ್ಷ ಬಂದೀನಿ. ನನಗೆ ಮತ್ತೆ ನಾನು ಬರ್ತೀನಿ ಅಂತ ಹೇಳಾರ. ಇವ್ರು ಹೇಳಿದ್ರು ನಾನೇನು ದತ್ತಕ್ಕೆ ಮಾಡಕ್ಕೆ ಬಂದಿಲ್ಲಪ್ಪ ಇಲ್ಲಿ ಅಂತ ಕೇಳಿದ್ದವ್ರನ್ನ. ಎಲ್ಲ ನಿನ್ನ ದತ್ತಕ್ಕೆ ಕೊಟ್ಟ ಹೊಕ್ಕಿನ ಅಂತ ಹೇಳಿದ್ರು ಅವರು. ಯಾಕಂದ್ರೆ ನಾನು ಬರ್ತೀನಿ, ಬೇಕಾದಾಗ ಹಾಡ್ತೀನಿ, ನೀವು ಬೇಕಾದಾಗ ಕರೀರಿ, ನಮ್ಮ ತಮ್ಮಾರಿ ನೀವು ಬೇಕಾದಾಗ ಕರೀರಿ, ನಾ ಬಂದು ಹಾಡ್ತೀನಿ ಅಂತ ಹೇಳ್ತಾ ನನ್ನ ಕರೆಸಿ ಒಂದು ಸನ್ಮಾನ ಮಾಡಿ ನಮ್ಮ ಹಿರಿಯರು ಎಷ್ಟೋ ವರ್ಷ ತನಕ ಈ ಸಂಸ್ಥೆಯನ್ನು ಕಟ್ಕೊಂಡು ಎಲ್ಲ ಯುವಕರನ್ನು ಕಟ್ಕೊಂಡು ಎಲ್ಲ ಜಾತಿ ಭೇದಗಳನ್ನು ದೂರ ಮಾಡಿ ಇಟ್ಕೊಂಡು ಧರ್ಮದಿಂದ ಇದನ್ನು ಕಟ್ಟಿರಿ. ಇದು ಧರ್ಮ ಶಾಶ್ವತವಾಗಿ ಉಳಿಲಿ, ಸತ್ಯ ಅನ್ನೋದು ಜಗದಾಗ ಬೆಳಗಲಿ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಕ್ಕೆ ಹಚ್ಚಿ ತಾವೆಲ್ಲ ದೇವ್ರ ಗತೆ ಕೂತಂತ ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.